ಬೆಳೆಗಾರರು ಕಂಗಾಲಾಗಿದ್ದಾರೆ. ಆಲಿಕಲ್ಲು ಮಳೆ ಭೀಕರ ಗಾಳಿಯಿಂದ ಒಣ ದ್ರಾಕ್ಷಿ ಹಾಳಾಗಿದೆ. ಅಥಣಿಯ ಐಗಳಿ ಗ್ರಾಮದ ಹೊರವಲಯದಲ್ಲಿರುವ ಒಣ ದ್ರಾಕ್ಷಿ ಘಟಕ ಶೆಡ್ಗಳಲ್ಲಿ ಒಣಗಿಸಲು ಹಾಕಿದ್ದ ದ್ರಾಕ್ಷಿಗೆ ಹಾನಿಯಾಗಿದೆ. ಸಂಬಂಧಿತ ಇಲಾಖೆ ಅಧಿಕಾರಿಗಳು ಸಮೀಕ್ಷೆಯನ್ನ ಮಾಡಬೇಕು, ಎಷ್ಟು ನಷ್ಟ ಆಗಿದೆ ಅದನ್ನು ಭರಿಸಿಕೊಡಬೇಕು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲು ಆಗ್ರಹ ಮಾಡಿದ್ದಾರೆ. ಒಣ ದ್ರಾಕ್ಷಿ ಘಟಕದ ಅಧ್ಯಕ್ಷ ಶಹಜಹಾನ್ ಆಗ್ರಹ ಮಾಡಿದ್ದಾರೆ. ಅಕಾಲಿಕ ಮಳೆಯಿಂದಾಗಿ ದ್ರಾಕ್ಷಿ ಬೆಳೆದಂತ ಬೆಳೆಗಾರ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾನೆ. ಅಕಾಲಿಕವಾಗಿ ಸುರಿದಂತ ಮಳೆ ನಮ್ಮ ಬದುಕನ್ನೇ ಸರ್ವನಾಶ ಮಾಡಿದೆ ಅಂತ ಹೇಳಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ. ಚಿಕ್ಕೋಡಿಯ ಅಥಣಿಯಲ್ಲಿ ಹಿಂಗಾಗಿದೆ. ಅಕಾಲಿಕ ಮಳೆ ತಂದಿರುವಂತ ಅವಾಂತರ ಇದು. ಆಲಿಕಲ್ಲು ಮಳೆಯೆಲ್ಲ ಏನೇನು ರೈತರ ಬದುಕನ್ನ ಹೈರಾಣಾಗಿಸಿದೆ ಅಂತ ಕೇಳಿದ್ರೆ ನೋಡಿ, ದ್ರಾಕ್ಷಿ ಬೆಳೆದಂತ ರೈತ, ಸಾಸಿವೆ ಬೆಳೆದಂತ ರೈತ, ಹೂಕೋಸು ಬೆಳೆದಂತ ರೈತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಅಥಣಿ ತಾಲೂಕಿನಲ್ಲಿ ಅಕಸ್ಮಾತ್ ಆಗಿ ಆಗಿರುವಂತಹ ಭಯಂಕರ ಬಿರುಗಾಳಿ ಮಳೆ ಮತ್ತು ಆಲಿಕಲ್ಲಿನಿಂದ ಅಥಣಿ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ಒಣಗಿಸಿ ಒಣ ದ್ರಾಕ್ಷಿ ಮಾಡುವಂತಹ ಒಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಶೆಡ್ನಲ್ಲಿರುವಂತಹ ನೂರಾರು ರೈತರ ಒಂದು ದ್ರಾಕ್ಷಿ ಒಣಗೋಕ್ಕಿಂತ ಮುಂಚೆನೆ ತೊಯ್ದು ಹೋಗಿ ಅಷ್ಟೇ ಅಲ್ಲ, ಭಟ್ಟಿ ಮಾಡಿದ ದ್ರಾಕ್ಷಿ ಸಹಿತ ಒಣಗಿಸಲಿಕ್ಕೆ ಹಾಕಿರುವಂತದ್ದು ಅದು ತೊಯ್ದು ಬಹಳಷ್ಟು ಈಗ ಹಾನಿಯಾಗಿದೆ. ಇದು ಅಕಸ್ಮಾತ್ ಬಂದಿರುವಂತಹ ಬಿರುಗಾಳಿಯಿಂದ ಇವತ್ತು ಎಲ್ಲ ರೈತರು ಕಣ್ಣೀರು ಹಾಕುವಂತದ್ದು ಮತ್ತು ಇದು ತೊಯ್ದು ಹೋದ ಏನು ಒಂದು ದ್ರಾಕ್ಷಿ ಇರ್ತದೆ, ಇದು ಗುಣಮಟ್ಟವನ್ನು ಕಳ್ಕೊಳ್ತದೆ. ಅದರ ಜೊತೆಗೇನೆ ಒಂದೊಂದು ಸಲ ಇದು ಬೇಗನೆ ಒಣಗದೆ ಹೋದ್ರೆ ಕೊಳತು ಹೋಗುವಂತದ್ದು, ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರದಂತಾಗಿ ದ್ರಾಕ್ಷಿ ಬೆಳೆಗಾರರು ಇವತ್ತು ಕಣ್ಣೀರು ಹಾಕುವಂತದ್ದಾಗಿದೆ. ಇಂದು ಅಥಣಿ ತಾಲೂಕಿನಲ್ಲಿ ಅಕಸ್ಮಾತ್ ಆಗಿ ಆಗಿರುವಂತಹ ಭಯಂಕರ ಬಿರುಗಾಳಿ ಮಳೆ ಮತ್ತು ಆಲಿಕಲ್ಲಿನಿಂದ ಅಥಣಿ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ಒಣಗಿಸಿ ಒಣ ದ್ರಾಕ್ಷಿ ಮಾಡುವಂತಹ ಒಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಶೆಡ್ನಲ್ಲಿರುವಂತಹ ನೂರಾರು ರೈತರ ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಆಲಿಕಲ್ಲು ಮಳೆ ಭೀಕರ ಗಾಳಿಯಿಂದ ಒಣ ದ್ರಾಕ್ಷಿ ಹಾಳಾಗಿದೆ. ಅಥಣಿಯ ಐಗಳಿ ಗ್ರಾಮದ ಹೊರವಲಯದಲ್ಲಿರುವ ಒಣ ದ್ರಾಕ್ಷಿ ಘಟಕ ಶೆಡ್ಗಳಲ್ಲಿ ಒಣಗಿಸಲು ಹಾಕಿದ್ದ ದ್ರಾಕ್ಷಿಗೆ ಹಾನಿಯಾಗಿದೆ. ಸಂಬಂಧಿತ ಇಲಾಖೆ ಅಧಿಕಾರಿಗಳು ಸಮೀಕ್ಷೆಯನ್ನ ಮಾಡಬೇಕು, ಎಷ್ಟು ನಷ್ಟ ಆಗಿದೆ ಅದನ್ನು ಭರಿಸಿಕೊಡಬೇಕು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲು ಆಗ್ರಹ ಮಾಡಿದ್ದಾರೆ. ಒಣ ದ್ರಾಕ್ಷಿ ಘಟಕದ ಅಧ್ಯಕ್ಷ ಶಹಜಹಾನ್ ಆಗ್ರಹ ಮಾಡಿದ್ದಾರೆ. ಅಕಾಲಿಕ ಮಳೆಯಿಂದಾಗಿ ದ್ರಾಕ್ಷಿ ಬೆಳೆದಂತ ಬೆಳೆಗಾರ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾನೆ. ಅಕಾಲಿಕವಾಗಿ ಸುರಿದಂತ ಮಳೆ ನಮ್ಮ ಬದುಕನ್ನೇ ಸರ್ವನಾಶ ಮಾಡಿದೆ ಅಂತ ಹೇಳಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ. ಚಿಕ್ಕೋಡಿಯ ಅಥಣಿಯಲ್ಲಿ ಹಿಂಗಾಗಿದೆ. ಅಕಾಲಿಕ ಮಳೆ ತಂದಿರುವಂತ ಅವಾಂತರ ಇದು. ಆಲಿಕಲ್ಲು ಮಳೆಯೆಲ್ಲ ಏನೇನು ರೈತರ ಬದುಕನ್ನ ಹೈರಾಣಾಗಿಸಿದೆ ಅಂತ ಕೇಳಿದ್ರೆ ನೋಡಿ, ದ್ರಾಕ್ಷಿ ಬೆಳೆದಂತ ರೈತ, ಸಾಸಿವೆ ಬೆಳೆದಂತ ರೈತ, ಹೂಕೋಸು ಬೆಳೆದಂತ ರೈತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಅಥಣಿ ತಾಲೂಕಿನಲ್ಲಿ ಅಕಸ್ಮಾತ್ ಆಗಿ ಆಗಿರುವಂತಹ ಭಯಂಕರ ಬಿರುಗಾಳಿ ಮಳೆ ಮತ್ತು ಆಲಿಕಲ್ಲಿನಿಂದ ಅಥಣಿ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ಒಣಗಿಸಿ ಒಣ ದ್ರಾಕ್ಷಿ ಮಾಡುವಂತಹ ಒಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಶೆಡ್ನಲ್ಲಿರುವಂತಹ ನೂರಾರು ರೈತರ ಒಂದು ದ್ರಾಕ್ಷಿ ಒಣಗೋಕ್ಕಿಂತ ಮುಂಚೆನೆ ತೊಯ್ದು ಹೋಗಿ ಅಷ್ಟೇ ಅಲ್ಲ, ಭಟ್ಟಿ ಮಾಡಿದ ದ್ರಾಕ್ಷಿ ಸಹಿತ ಒಣಗಿಸಲಿಕ್ಕೆ ಹಾಕಿರುವಂತದ್ದು ಅದು ತೊಯ್ದು ಬಹಳಷ್ಟು ಈಗ ಹಾನಿಯಾಗಿದೆ. ಇದು ಅಕಸ್ಮಾತ್ ಬಂದಿರುವಂತಹ ಬಿರುಗಾಳಿಯಿಂದ ಇವತ್ತು ಎಲ್ಲ ರೈತರು ಕಣ್ಣೀರು ಹಾಕುವಂತದ್ದು ಮತ್ತು ಇದು ತೊಯ್ದು ಹೋದ ಏನು ಒಂದು ದ್ರಾಕ್ಷಿ ಇರ್ತದೆ, ಇದು ಗುಣಮಟ್ಟವನ್ನು ಕಳ್ಕೊಳ್ತದೆ. ಅದರ ಜೊತೆಗೇನೆ ಒಂದೊಂದು ಸಲ ಇದು ಬೇಗನೆ ಒಣಗದೆ ಹೋದ್ರೆ ಕೊಳತು ಹೋಗುವಂತದ್ದು, ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರದಂತಾಗಿ ದ್ರಾಕ್ಷಿ ಬೆಳೆಗಾರರು ಇವತ್ತು ಕಣ್ಣೀರು ಹಾಕುವಂತದ್ದಾಗಿದೆ. ಇಂದು ಅಥಣಿ ತಾಲೂಕಿನಲ್ಲಿ ಅಕಸ್ಮಾತ್ ಆಗಿ ಆಗಿರುವಂತಹ ಭಯಂಕರ ಬಿರುಗಾಳಿ ಮಳೆ ಮತ್ತು ಆಲಿಕಲ್ಲಿನಿಂದ ಅಥಣಿ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ಒಣಗಿಸಿ ಒಣ ದ್ರಾಕ್ಷಿ ಮಾಡುವಂತಹ ಒಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಶೆಡ್ನಲ್ಲಿರುವಂತಹ ನೂರಾರು ರೈತರ ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಆಲಿಕಲ್ಲು ಮಳೆ ಭೀಕರ ಗಾಳಿಯಿಂದ
ಒಣ ದ್ರಾಕ್ಷಿ ಹಾಳಾಗಿದೆ. ಅಥಣಿಯ ಐಗಳಿ ಗ್ರಾಮದ ಹೊರವಲಯದಲ್ಲಿರುವ ಒಣ ದ್ರಾಕ್ಷಿ ಘಟಕ ಶೆಡ್ಗಳಲ್ಲಿ ಒಣಗಿಸಲು ಹಾಕಿದ್ದ ದ್ರಾಕ್ಷಿಗೆ ಹಾನಿಯಾಗಿದೆ. ಸಂಬಂಧಿತ ಇಲಾಖೆ ಅಧಿಕಾರಿಗಳು ಸಮೀಕ್ಷೆಯನ್ನ ಮಾಡಬೇಕು, ಎಷ್ಟು ನಷ್ಟ ಆಗಿದೆ ಅದನ್ನು ಭರಿಸಿಕೊಡಬೇಕು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲು ಆಗ್ರಹ ಮಾಡಿದ್ದಾರೆ. ಒಣದ್ರಾಕ್ಷಿ ಘಟಕದ ಅಧ್ಯಕ್ಷ ಶಹಜಹಾನ್ ಆಗ್ರಹ ಮಾಡಿದ್ದಾರೆ. ಅಕಾಲಿಕ ಮಳೆಯಿಂದಾಗಿ ದ್ರಾಕ್ಷಿ ಬೆಳೆದಂತ ಬೆಳೆಗಾರ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾನೆ. ಅಕಾಲಿಕವಾಗಿ ಸುರಿದಂತ ಮಳೆ ನಮ್ಮ ಬದುಕನ್ನೇ ಸರ್ವನಾಶ ಮಾಡಿದೆ ಅಂತ ಹೇಳಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ. ಚಿಕ್ಕೋಡಿಯ ಅಥಣಿಯಲ್ಲಿ ಹಿಂಗಾಗಿದೆ. ಅಕಾಲಿಕ ಮಳೆ ತಂದಿರುವಂತ ಅವಾಂತರ ಇದೆ. ಆಲಿಕಲ್ಲು ಮಳೆಯೆಲ್ಲ ಏನೇನು ರೈತರ ಬದುಕನ್ನ ಹೈರಾಣಾಗಿಸಿದೆ ಅಂತ ಕೇಳಿದ್ರೆ ನೋಡಿ, ದ್ರಾಕ್ಷಿ ಬೆಳೆದಂತ ರೈತ, ಸಾಸಿವೆ ಬೆಳೆದಂತ ರೈತ, ಹೂಕೋಸು ಬೆಳೆದಂತ ರೈತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಅಥಣಿ ತಾಲೂಕಿನಲ್ಲಿ ಅಕಸ್ಮಾತ್ ಆಗಿ ಆಗಿರುವಂತಹ ಭಯಂಕರ ಬಿರುಗಾಳಿ ಮಳೆ ಮತ್ತು ಆಲಿಕಲ್ಲಿನಿಂದ ಅಥಣಿಯ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ಒಣಗಿಸಿ ಒಣದ್ರಾಕ್ಷಿ ಮಾಡುವಂತಹ ಒಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಶೆಡ್ನಲ್ಲಿರುವಂತಹ ನೂರಾರು ರೈತರ ಒಂದು ದ್ರಾಕ್ಷಿ ಒಣಗೋಕ್ಕಿಂತ ಮುಂಚೆನೆ ತೊಯ್ದು ಹೋಗಿ ಅಷ್ಟೇ ಅಲ್ಲ, ಭಟ್ಟಿ ಮಾಡಿದ ದ್ರಾಕ್ಷಿ ಸಹಿತ ಒಣಗಿಸ್ಲಿಕ್ಕೆ ಹಾಕಿರುವಂತದ್ದು ಅದು ತೊಯ್ದು ಬಹಳಷ್ಟು ಈಗ ಹಾನಿಯಾಗಿದೆ. ಇದು ಅಕಸ್ಮಾತ್ ಬಂದಿರುವಂತಹ ಬಿರುಗಾಳಿಯಿಂದ ಇವತ್ತು ಎಲ್ಲ ರೈತರು ಕಣ್ಣೀರು ಹಾಕುವಂತದ್ದು ಮತ್ತು ಇದು ತೊಯ್ದು ಹೋದ ಏನು ಒಂದು ದ್ರಾಕ್ಷಿ ಇರ್ತದೆ, ಇದು ಗುಣಮಟ್ಟವನ್ನು ಕಳ್ಕೊಳ್ತದೆ. ಅದರ ಜೊತೆಗೇನೆ ಒಂದೊಂದು ಸಲ ಇದು ಬೇಗನೆ ಒಣಗದೆ ಹೋದ್ರೆ ಕೊಳತುವಂತದ್ದು, ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರದಂತಾಗಿ ದ್ರಾಕ್ಷಿ ಬೆಳೆಗಾರರು ಇವತ್ತು ಕಣ್ಣೀರು ಹಾಕುವಂತದ್ದಾಗಿದೆ. ಇಂದು ಅಥಣಿ ತಾಲೂಕಿನಲ್ಲಿ ಅಕಸ್ಮಾತ್ ಆಗಿ ಆಗಿರುವಂತಹ ಭಯಂಕರ ಬಿರುಗಾಳಿ ಮಳೆ ಮತ್ತು ಆಲಿಕಲ್ಲಿನಿಂದ ಅಥಣಿಯ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ಒಣಗಿಸಿ ಒಣದ್ರಾಕ್ಷಿ ಮಾಡುವಂತಹ ಒಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಶೆಡ್ನಲ್ಲಿರುವಂತಹ ನೂರಾರು ರೈತರ ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಆಲಿಕಲ್ಲು ಮಳೆ, ಭೀಕರ ಗಾಳಿಯಿಂದ ಒಣ ದ್ರಾಕ್ಷಿ ಹಾಳಾಗಿದೆ. ಅಥಣಿಯ ಐಗಳಿ ಗ್ರಾಮದ ಹೊರವಲಯದಲ್ಲಿರುವ ಒಣ ದ್ರಾಕ್ಷಿ ಘಟಕ ಶೆಡ್ಗಳಲ್ಲಿ ಒಣಗಿಸಲು ಹಾಕಿದ್ದ ದ್ರಾಕ್ಷಿಗೆ ಹಾನಿಯಾಗಿದೆ. ಸಂಬಂಧಿತ ಇಲಾಖೆ ಅಧಿಕಾರಿಗಳು ಸಮೀಕ್ಷೆಯನ್ನ ಮಾಡಬೇಕು, ಎಷ್ಟು ನಷ್ಟ ಆಗಿದೆ ಅದನ್ನು ಭರಿಸಿಕೊಡಬೇಕು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲು ಆಗ್ರಹ ಮಾಡಿದ್ದಾರೆ. ಒಣದ್ರಾಕ್ಷಿ ಘಟಕದ ಅಧ್ಯಕ್ಷ ಶಹಜಹಾನ್ ಆಗ್ರಹ ಮಾಡಿದ್ದಾರೆ. ಅಕಾಲಿಕ ಮಳೆಯಿಂದಾಗಿ ದ್ರಾಕ್ಷಿ ಬೆಳೆದಂತ ಬೆಳೆಗಾರ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾನೆ. ಅಕಾಲಿಕವಾಗಿ ಸುರಿದಂತ ಮಳೆ ನಮ್ಮ ಬದುಕನ್ನೇ ಸರ್ವನಾಶ ಮಾಡಿದೆ ಅಂತ ಹೇಳಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ. ಚಿಕ್ಕೋಡಿಯ ಅಥಣಿಯಲ್ಲಿ ಹಿಂಗಾಗಿದೆ. ಅಕಾಲಿಕ ಮಳೆ ತಂದಿರುವಂತ ಅವಾಂತರ ಇದೆ. ಆಲಿಕಲ್ಲು ಮಳೆಯೆಲ್ಲ ಏನೇನು ರೈತರ ಬದುಕನ್ನ ಹೈರಾಣಾಗಿಸಿದೆ ಅಂತ ಕೇಳಿದ್ರೆ ನೋಡಿ, ದ್ರಾಕ್ಷಿ ಬೆಳೆದಂತ ರೈತ, ಸಾಸಿವೆ ಬೆಳೆದಂತ ರೈತ, ಹೂಕೋಸು ಬೆಳೆದಂತ ರೈತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಅಥಣಿ ತಾಲೂಕಿನಲ್ಲಿ ಅಕಸ್ಮಾತ್ ಆಗಿ ಆಗಿರುವಂತಹ ಭಯಂಕರ ಬಿರುಗಾಳಿ ಮಳೆ ಮತ್ತು ಆಲಿಕಲ್ಲಿನಿಂದ ಅಥಣಿಯ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ಒಣಗಿಸಿ ಒಣದ್ರಾಕ್ಷಿ ಮಾಡುವಂತಹ ಒಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಶೆಡ್ನಲ್ಲಿರುವಂತಹ ನೂರಾರು ರೈತರ ಒಂದು ದ್ರಾಕ್ಷಿ ಒಣಗೋಕ್ಕಿಂತ ಮುಂಚೆನೆ ತೊಯ್ದು ಹೋಗಿ ಅಷ್ಟೇ ಅಲ್ಲ, ಭಟ್ಟಿ ಮಾಡಿದ ದ್ರಾಕ್ಷಿ ಸಹಿತ ಒಣಗಿಸ್ಲಿಕ್ಕೆ ಹಾಕಿರುವಂತದ್ದು ಅದು ತೊಯ್ದು ಬಹಳಷ್ಟು ಈಗ ಹಾನಿಯಾಗಿದೆ. ಇದು ಅಕಸ್ಮಾತ್ ಬಂದಿರುವಂತಹ ಬಿರುಗಾಳಿಯಿಂದ ಇವತ್ತು ಎಲ್ಲ ರೈತರು ಕಣ್ಣೀರು ಹಾಕುವಂತದ್ದು ಮತ್ತು ಇದು ತೊಯ್ದು ಹೋದ ಏನು ಒಂದು ದ್ರಾಕ್ಷಿ ಇರ್ತದೆ, ಇದು ಗುಣಮಟ್ಟವನ್ನು ಕಳ್ಕೊಳ್ತದೆ. ಅದರ ಜೊತೆಗೇನೆ ಒಂದೊಂದು ಸಲ ಇದು ಬೇಗನೆ ಒಣಗದೆ ಹೋದ್ರೆ ಕೊಳತುವಂತದ್ದು, ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರದಂತಾಗಿ ದ್ರಾಕ್ಷಿ ಬೆಳೆಗಾರರು ಇವತ್ತು ಕಣ್ಣೀರು ಹಾಕುವಂತದ್ದಾಗಿದೆ. ಇಂದು ಅಥಣಿ ತಾಲೂಕಿನಲ್ಲಿ ಅಕಸ್ಮಾತ್ ಆಗಿ ಆಗಿರುವಂತಹ ಭಯಂಕರ ಬಿರುಗಾಳಿ ಮಳೆ ಮತ್ತು ಆಲಿಕಲ್ಲಿನಿಂದ ಅಥಣಿಯ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ಒಣಗಿಸಿ ಒಣದ್ರಾಕ್ಷಿ ಮಾಡುವಂತಹ ಒಂದು ಸಂಸ್ಕರಣಾ